ಆದರೂ ನಿಮ್ಮ ವಿರುದ್ಧ ಒಂದು ಟೀಕೆ ಟಿಪ್ಪಣಿ ಬಂದ್ರೆ ನಮ್ಮ ಸಮುದಾಯದ ನಾಯಕರಿಗೆ ಮತ್ತು ಇದರಲ್ಲಿ ಜಾತಿ ಜನಾಂಗವನ್ನು ಸೇರಿಸಿಕೊಂಡು ಅವರ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ರಿ. ನಂದು ಹೇಳೋದಿಷ್ಟ, ನಿಮಗೇನಾದರೂ ನಿಜವಾಗ್ಲೂ ನಮ್ಮ ನಾಯಕ ಸಮುದಾಯದ ಮೇಲೆ ಗೌರವ ಅಂತಿದ್ರೆ ನೀವು ಶಾಸಕರು, ಮಂತ್ರಿಗಳು, ನಿಮ್ಮ ಮಗ ಅತಿ ಕಡಿಮೆ ವಯಸ್ಸಿನಲ್ಲಿ BDCC ಬ್ಯಾಂಕ್ನ ನಿರ್ದೇಶಕ ಮತ್ತು ಅದಕ್ಕಿಂತ ಮೇಲಾಗಿ ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕನನ್ನಾಗಿಯೂ ಮಾಡಿದ್ರಿ. ಅದರ ಜೊತೆಯಾಗಿ ಇದ್ದಂಥ ಒಬ್ಬ ಸುಪುತ್ರಿಯನ್ನು ಸಂಸದರನ್ನಾಗಿ ಮಾಡಿದ್ರಿ. ಅದೇ ನಿಮ್ಮಲ್ಲಿ ಆ ದೊಡ್ಡ ಗುಣ ಇದ್ದಿದ್ರೆ ನಮ್ಮ ಯಾವುದಾದ್ರೂ ಸಮುದಾಯದ ನಾಯಕರನ್ನ ತೆಗೆದುಕೊಂಡು ಬಂದು ನೀವು ಸಂಸದರನ್ನಾಗಿ ಮಾಡಬೇಡ್ರಿ, ಆದರೆ ಕನಿಷ್ಠ ಪಕ್ಷ ಈ BDCC ಬ್ಯಾಂಕ್ನ ನಿರ್ದೇಶಕನ ಆಗಿರೂ ಮಾಡಬೇಕಾಗಿತ್ತು. ಯಾಕಂದ್ರೆ ಅಧಿಕಾರ ಕೊಡದಿದ್ರ ನಿಮಗೆ ತಗೋತೀರಿ, ಹೋರಾಟ ಮಾಡಿಸೋದಿದ್ರ ನಮ್ಮ ಮುಗ್ಧ ಸಮುದಾಯದ ನಾಯಕರನ್ನ ಮುಂದೆ ತರ್ತೀರಿ. ಅದು ನ್ಯಾಯೋಚಿತವಲ್ಲ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಈ ಭಾಗದಲ್ಲಿ ನಮ್ಮ ಯಮಕನಮಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಗಂಟಲೆ ಜಮೀನನ್ನು ತಗೊಂಡಿದ್ದಾರೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆ ಸಾವಿರಾರು ಎಕರೆ ಜಮೀನಿನಲ್ಲಿ ಎಷ್ಟು ಹಿಂದುಳಿದ ವರ್ಗದವರ ಮತ್ತು SC STಗಳ ಜಮೀನ್ ಇದೆ ಅಂತೇಳಿ ನೀವು ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ನೀವು ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ, SC ST ನಾಯಕ ಅಂತೇಳಿ ನೀವು ಹೇಳ್ಕೊಳ್ತೀರಿ. ಅಂತಹ ಹೇಳ್ಕೊಂಡು ತಿರುಗುವಂತಹ ಒಬ್ಬ ಸಮುದಾಯದ ಜನರ ಭೂಮಿಯನ್ನ ಕಬಳಿಸ್ತೀರಿ ಅಂದ್ರೆ ನೀವು ಯಾವ ರೀತಿಯಾದಂತಹ ಒಬ್ಬ ನಾಯಕ ಅಂತೇಳಿ ನೀವು ಸ್ಪಷ್ಟಪಡಿಸಬೇಕು. ಅದಕ್ಕಾಗಿ ನಾನು ನಮ್ಮ ಸಮುದಾಯದ ನಾಯಕರು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ, ಅವರಲ್ಲಿ ಕಳಕಳಿ ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರೆ, ಏನು ಸಾವಿರಾರು ಎಕರೆ ಜಮೀನನ್ನ ಸತೀಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದಾರೆ, ಅದರಲ್ಲಿ ನಮ್ಮ ನಾಯಕ ಸಮುದಾಯಕ್ಕೆ ಸೇರಿದಂತಹ ಜನರ ಭೂಮಿಯನ್ನ ವಾಪಸ್ ಕೊಡಿಸುವಂತಹ ಒಂದು ಹೋರಾಟವನ್ನ ಶೀಘ್ರ ನೀವು ಮಾಡ್ರಿ ಅಂತೇಳಿ ತಮ್ಮಲ್ಲಿನ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾನು ಮೊನ್ನೆ ತಾನೇ ಈ ಭಾಗದ ಶಾಸಕರು ಮತ್ತು ಲೋಕೋಪಯೋಗಿ ಸಚಿವರ ಒಂದು ಮಾತನ್ನು ಕೇಳಿದೆ. ಯಾರಾದರೂ ಮುಖ್ಯಮಂತ್ರಿ ಆಗೋರಿದ್ರೆ ಈಗಲೇ ಆಗಿದ್ರಿ, ಯಾಕಂದ್ರೆ 2028ಕ್ಕೆ ನಾನು ಆಗ್ತೀನಿ ಅಂತ ಹೇಳಿದ್ದನ್ನು ಕೇಳಿದ್ದೀನಿ. ನಾ ಇದಕ್ಕೆ ಪ್ರತಿಯಾಗಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ಒಂದು ವೇಳೆ ಮುಖ್ಯಮಂತ್ರಿ ಆಗುವಂಥ ನಿಮ್ಮಲ್ಲಿ ಬಯಕೆ, ಕನಸು ಇದ್ರೆ ಇದೇ ಸಲ ಆಗಿಬಿಟ್ರಿ. ಯಾಕಂದ್ರೆ 2028ಕ್ಕೆ ನೀವು ಶಾಸಕರಾಗುವುದಿಲ್ಲ. ಯಾಕಂದ್ರೆ ಯಮಕನಮಡಿ ಮತಕ್ಷೇತ್ರ ಜನತೆ ನಿಮ್ಮನ್ನು ಸೋಲಿಸ್ತಾರೆ ಮತ್ತು ಆ ಪ್ರತಿಜ್ಞೆಯನ್ನು ಈಗಾಗಲೇ ಮಾಡಿ ಆಗೈತಿ. ಅದಕ್ಕಾಗಿ ನಂದು ಒಂದು ಸಲಹೆ ಏನಪ್ಪ ಅಂದ್ರೆ, ಏನಾದರೂ ಮುಖ್ಯಮಂತ್ರಿ ಆಗುವಂಥ ಕನಸು ನಿಮ್ಮಲ್ಲಿದ್ರೆ ಈಗಲೇ ಮುಖ್ಯಮಂತ್ರಿ ಆಗ್ರಿ. 2028ಕ್ಕೆ ನೀವು ಮುಖ್ಯಮಂತ್ರಿ ಅಲ್ಲ, ಮಾಜಿ ಶಾಸಕರಾಗ್ತೀರಿ ಅಂತೇಳಿ ಈ ಮೂಲಕ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ.